ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾ ವಂಡರ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೆಹೆಂಗಾನ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಅಂದರೆ ಔಟ್ಫಿಟ್ ಫ್ರಮ್ ಸ್ಕ್ರಾಚ್ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೆಹಂಗಾ ನೀವು ಆಲ್ರೆಡಿ ಎಲ್ಲ ನೋಡೇ ಇರ್ತೀರಾ. ನಾನು ವರಮಹಾಲಕ್ಷ್ಮಿ ಹಬ್ಬದ ಬ್ಲಾಗಲ್ಲಿ ಯಾವ ಲೆಹಂಗಾ ಹಾಕೊಂಡಿದ್ನೋ ಅದೇ ಲೆಹಂಗಾನೆ. ನಾನು ಆ ವಿಡಿಯೋನ ಅವಾಗ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವಾಗ ದೀಪಾವಳಿ ಹಬ್ಬನೂ ಬಂತಲ್ವಾ, ನೀವು ಯಾರಾದರೂ ಅಕಸ್ಮಾತಾಗಿ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನೀವು ಯಾರಾದರೂ ಸ್ಟಿಚ್ ಮಾಡಿಸ್ಕೊತೀರಾ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ಸ್ಟಿಚ್ ಮಾಡಿಸಿರೋ ಲೆಹಂಗಾ ಇದೇನೆ. ಆ್ಯಂಡ್ ಈ ದುಪ್ಪಟ್ಟನೂ ನಾನು ಮೀಶೋಯಿಂದನೇ ತರಿಸಿದ್ದು. ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋ ಸ್ಯಾರಿಯಿಂದ ನಾನು ಇದನ್ನು ಸ್ಟಿಚ್ ಮಾಡಿಸಿರೋದು. ಇದ್ರ ಪ್ರೈಸ್, ಈ ಸ್ಯಾರಿ ಪ್ರೈಸು ಎಷ್ಟೋ ಮರ್ತೋಗಿದ್ದೀನಿ ನಾನು, 550 ರುಪೀಸ್ ಏನೋ ಅಷ್ಟೇ ಈ ಸ್ಯಾರಿ. ಲೆಹೆಂಗಾ ಸ್ಟಿಚ್ ಮಾಡ್ಸೋಕ್ಕೆಲ್ಲ ಏನೋ ಜಾಸ್ತಿ ಅಮೌಂಟಲ್ಲಿ ಸ್ಯಾರಿ ತೊಗೊಂಡು ಸ್ಟಿಚ್ ಮಾಡಿಸೋದೆಲ್ಲ ನನಗಂತೂ ಇಷ್ಟ ಆಗಲ್ಲ. ಲೋ ಬಜೆಟಲ್ಲಿ ಚೆನ್ನಾಗಿರೋ ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕು ಅನ್ನೋದು ನನ್ನ ಥಾಟು. ಅದಕ್ಕೆ ನಾನು ಈ ಸ್ಯಾರಿನ ಸ್ಟಿಚ್ ಮಾಡ್ಸೋಕೆ ಕೊಟ್ಟಿದ್ದೀನಿ. ಇದು ಒಂದು ಕಂಪ್ಲೀಟ್ ಸ್ಯಾರಿ. ಇದರಲ್ಲಿ ರನ್ನಿಂಗ್ ಬ್ಲೌಸ್ ಕೂಡ ಬಂದಿತ್ತು. ಬ್ಲೌಸ್ನ ನಾನು ಏನು ಕಟ್ ಮಾಡಿಸಿಲ್ಲ, ಫುಲ್ ಸ್ಯಾರಿನ ಯೂಸ್ ಮಾಡಿಕೊಂಡು ಲೆಹೆಂಗಾನ ಸ್ಟಿಚ್ ಮಾಡ್ಸೋಕೆ ಹೇಳಿದೆ. ನಾನು ಐರನ್ ಪ್ಲೀಟ್ಸ್ನ ಇಡೋಕ್ಕೆ ಹೇಳಿದೆ, ಅವರು ಕೂಡ ಐರನ್ ಪ್ಲೀಟ್ಸ್ ಇಟ್ಟು ಚೆನ್ನಾಗಿ ಲೆಹೆಂಗಾನ ಸ್ಟಿಚ್ ಮಾಡಿಕೊಟ್ರು. ನಾನು ಇದನ್ನು ಆಲ್ರೆಡಿ 2 ಸಲ ಹಾಕ್ಕೊಂಡಿದ್ದೀನಿ. 2 ಸಲ ಹಾಕ್ಕೊಂಡು ವಾಶ್ ಕೂಡ ಮಾಡಿದ್ದೀನಿ. ವಾಶ್ ಆದಮೇಲೆ ತೋರಿಸ್ತಿರೋದು ನಿಮ್ಗೆ ಯಾವ ಥರ ಇದೆ ಏನೋ ಅಂತ. ಸ್ಯಾರಿ ಬಂದು ಟಿಶ್ಯೂ ಸ್ಯಾರಿ ಆ್ಯಂಡ್ ಕಲರ್ ಏನೂ ಶೇಡ್ ಆಗಿಲ್ಲ. ನಾನು ತೊಗೊಂಡಾಗ ಯಾವ ಥರ ಇತ್ತು ಸ್ಯಾರಿ, ಇವಾಗೂ 2 ಸಲ ವಾಶ್ ಮಾಡಿದ್ಮೇಲೂ ಲೆಹೆಂಗಾ ಅಷ್ಟೇ ಚೆನ್ನಾಗಿದೆ. ಇನ್ನೂ ಇಲ್ಲಿ ನಾನು ಬೆಲ್ಟಿಗೆ ಈ ಥರ ಬಾರ್ಡ್ರಲ್ಲಿ ಬೆಲ್ಟ್ ಕೊಡಿಸಿದ್ದೀನಿ. ಸ್ಯಾರಿ ಬಾರ್ಡ್ರಲ್ಲೇ ಇದು ಮೇಲೆ ಬರುತ್ತಲ್ವ ಚಿಕ್ಕ ಬಾರ್ಡ್ರು, ಆ ಬಾರ್ಡ್ರಲ್ಲಿ ಕೊಡಿಸಿರೋದು. ಇದು ಫ್ರಂಟ್ ಸೈಡ್. ಇದಕ್ಕೆ ಬಟನ್ಸ್ ಅಂದರೆ ಹುಕ್ಸ್ನ ಇಡ್ಸಿದ್ದೀನಿ. ಈ ಥರ ಹುಕ್ಸ್ನ ಕೊಡಿಸಿರೋದು. ಹಾಗೆ ಜಿಪ್ಪನ್ನು ಕೂಡ ಕೊಡಿಸಿದ್ದೀನಿ. ಇದಕ್ಕೆ ಈ ಥರ ಜಿಪ್ಪನ್ನ ಕೊಡಿಸಿದ್ದೀನಿ. ನೀವು ಯಾರಾದರೂ ಸ್ಟಿಚ್ ಮಾಡಿಸ್ಕೋಬೇಕು ಅಂದರೆ ಈ ಥರನೇ ಸ್ಟಿಚ್ ಮಾಡಿಸ್ಕೊಳ್ರಿ. ಫುಲ್ ಐರನ್ ಪ್ಲೀಟ್ಸ್ ಇದೆಲ್ಲನೂ ನೋಡಿ ಎಷ್ಟು ನೀಟಾಗಿ ಕೂತಿದೆ. ನಾನು 2 ಸಲ ಹಾಕೊಂಡು ವಾಶ್ ಮಾಡಿದ್ದೀನಿ. ಇದುವರೆಗೂ ನಾನು ಒಂದು ಸಲನೂ ನಾನು ಇದನ್ನು ಐರನ್ ಮಾಡಿಲ್ಲ. ಆದರೂ ಕೂಡ ಇದು ಪ್ಲೀಟ್ಸ್ ಎಲ್ಲ ಎಷ್ಟು ನೀಟಾಗಿ ಕೂತಿದೆ ಅಂತ ನೋಡ್ರಿ. ಇದು ಬಂದು ಸ್ಯಾರಿ ಬಾರ್ಡ್ರು ಕೆಳಗಡೆ ಬರುತ್ತಲ್ವ, ಇದು ನೀವು ಬೇಕು ಅಂದರೆ ಸ್ಯಾರಿಗೆ ಈ ದೊಡ್ಡ ಬಾರ್ಡ್ರು ಮತ್ತು ಮೇಲೆ ಬಂದಿರುತ್ತಲ್ವ ಚಿಕ್ಕ ಬಾರ್ಡ್ರು, 2 ಸೇರಿಸಿನೇ ಸ್ಟಿಚ್ ಮಾಡಿಕೊಂಡ್ರೆ ಇನ್ನೂ ಸ್ವಲ್ಪ ಬಾರ್ಡ್ರು ಇಲ್ಲಿವರೆಗೂ ಬರುತ್ತೆ. ಅವಾಗ ನಾನು ಇದನ್ನು ಸ್ಟಿಚ್ ಮಾಡಿಸಿ ತುಂಬ ದಿನವೇ ಆಯಿತು, ಆದರೆ ಇದು ವಿಡಿಯೋ ಮಾಡೋಕ್ಕಾಗಿಲ್ಲ, ಇವಾಗ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು ಕಾಟನ್ ಲೈನಿಂಗ್ನ ಹಾಕ್ಸಿದ್ದೀನಿ. ಅದಾದಮೇಲೆ ಕ್ಯಾನು ಕೂಡ ಹಾಕ್ಸಿ ಸ್ಟಿಚ್ ಮಾಡಿಸಿದ್ದೀನಿ. ನೋಡಿ ಇಲ್ಲಿ ಕ್ಯಾನ್ ಚುಚ್ಚಬಾರ್ದು ಅಂತ ಮತ್ತೆ ಕಾಟನ್ ಲೈನಿಂಗ್ನ ಹಾಕ್ಸ್ಕೊಂಡಿದ್ದೀನಿ. ಇದನ್ನು ಸ್ಟಿಚ್ ಮಾಡ್ಸೋಕ್ಕೆ ಎಷ್ಟಾಯಿತು ಏನು ಅಂತ ಯಾರಿಗಾದ್ರೂ ಡೀಟೇಲ್ಸ್ ಬೇಕು ಅಂದರೆ ನಂಗೆ ಕಾಮೆಂಟಲ್ಲಿ ತಿಳಿಸಿ, ನಾನು ಕಾಮೆಂಟಲ್ಲಿ ರಿಪ್ಲೈನ ಮಾಡ್ತೀನಿ. ಆ್ಯಂಡ್ ಈ ಲೆಹೆಂಗಾಗೆ ಈ ಥರ ದಾರನೂ ಕೂಡ ಕೊಡ್ಸಿದ್ದೀನಿ. ಇದೇ ಥರ ಯಾಕೆ ಗೋಲ್ಡಲ್ಲೇ ಕೊಡ್ಸಿದ್ದೀನಿ ಅಂದರೆ ನಾವು ಬೇರೆ ಯಾವುದ್ರ ಮೇಲಾದರೂ ನಾವು ಪೇರಪ್ ಮಾಡ್ಬೋದು. ಈ ಲೆಹೆಂಗಾ ಫುಲ್ ಒಂದು ಸ್ಯಾರಿ ಪೂರ್ತಿನೂ ಸ್ಟಿಚ್ ಮಾಡಿಸಿರೋದಕ್ಕೆ ಇದು ಇಷ್ಟು ಚೆನ್ನಾಗಿ ಬಂದಿರೋದು. ಬ್ಲೌಸ್ ಪೀಸ್ ಏನಾದರೂ ಕಟ್ ಮಾಡಿಸಿದ್ರೆ ನನಗನ್ಸುತ್ತೆ ಇಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಅನಿಸುತ್ತೆ. ಎಷ್ಟು 5 ಮೀಟರ್ ಸ್ಯಾರಿ ಎಷ್ಟಿತ್ತೋ ಅಷ್ಟೂ ಸೇರಿಸಿ ನಾನು ಈ ಲೆಹೆಂಗಾನ ಸ್ಟಿಚ್ ಮಾಡಿಸಿರೋದಕ್ಕೆ ಈ ಲೆಹೆಂಗಾ ಇಷ್ಟು ಚೆನ್ನಾಗಿರೋದು. ಆ್ಯಂಡ್ ಈ ಲೆಹೆಂಗಾ ಜೊತೆಗೆ ನಾನು ದುಪ್ಪಟ್ಟನ ಮೀಶೋಯಿಂದನೇ ತರಿಸಿದ್ದೀನಿ, ಅದನ್ನು ತೋರಿಸ್ತೀನಿ. ಈ ದುಪ್ಪಟ್ಟ ರೆಡ್ ಕಲರ್ ದುಪ್ಪಟ್ಟನ ತರಿಸಿದ್ದೀನಿ. ನೀವು ರೆಡ್ ಕಲರ್ ಅಂತಲೇ ಏನಿಲ್ಲ, ನೀವು ಯಾವ ಕಲರಲ್ಲಾದರೂ ನೀವು ತೊಗೊಬೋದು, ಪೇರಪ್ ಮಾಡ್ಬೋದು. ಕಂಪ್ಲೀಟ್ ಗೋಲ್ಡ್ ಕಲರ್ ಲೆಹೆಂಗಾನ ನೀವು ಸ್ಟಿಚ್ ಮಾಡಿಸಿದ್ದೀರ ಅಂದರೆ ನೀವು ಯಾವ ಕಲರಲ್ಲಾದರೂ ಪೇರಪ್ ಮಾಡ್ಬೋದು. ಅದು ಯಾವ ಥರ ಏನು ಅನ್ನೋದನ್ನ ನಾನು ಅಪ್ಕಮಿಂಗ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನು ಅದನ್ನು. ಈ ದುಪ್ಪಟ್ಟನೂ ಅಷ್ಟೇ ತುಂಬ ಚೆನ್ನಾಗಿದೆ. ಮೀಶೋದಲ್ಲಿ ತೊಗೊಂಡಿತ್ತು ಈ ದುಪ್ಪಟ್ಟನ. ಈ ಸ್ಯಾರಿ ಲಿಂಕು ಮತ್ತು ಈ ದುಪ್ಪಟ್ಟ ಲಿಂಕ್ ಎರಡೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದ್ರೂ ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಇದು ಕಟ್ ವರ್ಕ್ ದುಪ್ಪಟ್ಟ. ಇದು ನನಗಂತೂ ತುಂಬ ಇಷ್ಟ ಆಯಿತು ಈ ದುಪ್ಪಟ್ಟ. ಆ್ಯಂಡ್ ಇದಕ್ಕೆ ಇಲ್ಲೆಲ್ಲ ಫುಲ್ ಫ್ಲವರ್ಸ್, ಇದು ಝರಿ ವರ್ಕು. ಹಾಗೆ ಇಲ್ಲಿ ವೈಟ್ ಕಲರು ಬೀಡ್ಸ್ನ ಕೊಟ್ಟಿದ್ದಾರೆ, ಹಾಫ್ ಕಟ್ ಬೀಡ್ಸ್ ಬರುತ್ತಲ್ವ ಆ ಬೀಡ್ಸ್. ಇದು ಫುಲ್ ಎಲ್ಲ ದುಪ್ಪಟ್ಟ ಪೂರ್ತಿ ಇದಕ್ಕೆ ಬುಟ್ಟ ಡಿಸೈನ್, ಫ್ಲವರ್ ಡಿಸೈನಲ್ಲಿ ಜರಿ ಥ್ರೆಡ್ಡಲ್ಲಿ ಕೊಟ್ಟಿರೋದು. ಇದೆಲ್ಲ ಪೂರ್ತಿ ಜರಿ ಥ್ರೆಡ್ಡೇ.
ಲೆಂತ್ ವೈಸ್ ಕೂಡ ತುಂಬ ಚೆನ್ನಾಗಿದೆ. ಇದು ಹಾಕೊಂಡ್ರೆ ಯಾವ ಥರ ಇರುತ್ತೆ ಅನ್ನೋದು ನಾನು ಪಕ್ಕದಲ್ಲಿ ಫೋಟೋ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ನೀವೆಲ್ಲ ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರ. ಯಾರು ಹೊಸಬ್ರು ನೋಡ್ತಾ ಇದ್ದೀರಾ ಅವ್ರಿಗೋಸ್ಕರ ನಾನು ಪಕ್ಕದಲ್ಲಿ ಫೋಟೋ ಆರ್ ವಿಡಿಯೋ ಎರಡನ್ನೂ ಅಪ್ಲೋಡ್ ಮಾಡ್ತೀನಿ. ನೀವು ಚೆಕ್ ಮಾಡ್ಕೊಳ್ಳಿ ಹಾಕೊಂಡ್ರೆ ಯಾವ ಥರ ಇರುತ್ತೆ ಅಂತ. ಇದು 2.5 ಮೀಟರ್ ಇದೆ ಅಂತ ಅನ್ಕೊತೀನಿ. ತುಂಬ ಚೆನ್ನಾಗಿದೆ ಇದು ದುಪ್ಪಟ್ಟ. ನಾನಂತೂ 100% ರೆಕಮೆಂಡ್ ಮಾಡ್ತೀನಿ. ಇದು ಕ್ಲಾತ್ ಬಂದು ಜಾರ್ಜೆಟ್ ಕ್ಲಾತ್ ಇದು, ಅದಕ್ಕೆ ಈ ಥರ ಕಟ್ ವರ್ಕ್ ಕೊಟ್ಟಿರೋದು. ಇದು ಎಂಬ್ರಾಯ್ಡಿಂಗು ಆಚೆ ಎಲ್ಲ ತೊಗೊಬೇಕಂದ್ರೆ ಇದು ತುಂಬ ಜಾಸ್ತಿನೇ ಇರುತ್ತೆ. ಮೀಶೋದಲ್ಲಿ ಪರವಾಗಿಲ್ಲ ನನಗನ್ಸಿದ್ದು ಮಾತ್ರ. ಇಲ್ಲಿ ಹೆಂಗಾಗಿ ನಾನು ಈ ಬ್ಲೌಸ್ನ ಪೇರಪ್ ಮಾಡ್ಕೊಂಡಿದ್ದು. ಈ ಬ್ಲೌಸ್ ಬಂದು ನಾನು ನಮ್ಮ ಮನೆ ಹತ್ರ ಅಂಗಡಿಲೇ ತೊಗೊಂಡಿರೋದು. ಇದು ಬ್ಲೌಸ್ ಪೀಸ್ನ 100 ರುಪೀಸು 150 ಏನೋ ಅನಿಸುತ್ತೆ. ಈ ಬ್ಲೌಸ್ ಪೀಸ್ ನಾನು ಮರ್ತೋಗಿದ್ದೀನಿ ಎಷ್ಟು ಕೊಟ್ಟಿದ್ದೀನಿ ಅಂತ. ಪೀಸ್ ಮಾತ್ರ ಅಷ್ಟು. ಅದಾದಮೇಲೆ ನಾನು ಇದಕ್ಕೆ ಮಿಷಿನ್ ಎಂಬ್ರಾಯ್ಡ್ರಿ ವರ್ಕ್ನ ಮಾಡಿಸಿದ್ದೀನಿ. ಬ್ಯಾಕ್ ನೆಕ್ ಈ ಥರ ಮಾಡಿಸಿದ್ದೀನಿ, ಸ್ಲೀವ್ಸ್ಗೆ ಈ ಥರ ಮಾಡಿಸಿದ್ದೀನಿ, ಸಿಂಪಲಾಗಿ ಮಾಡಿಸಿದ್ದೀನಿ. ಇಲ್ಲೊಂದು ಫ್ಲವರು ಆ್ಯಂಡ್ ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ನ ಕೊಡ್ಸಿದ್ದೀನಿ. ಇದಕ್ಕೂ ಈ ಸೈಡು ಅಷ್ಟೇ ಸೇಮ್ ಹ್ಯಾಂಗಿಂಗ್ ಬೀಡ್ಸ್ನ ಕೊಟ್ಟಿದ್ದೀನಿ. ಬ್ಯಾಕ್ ಸೈಡ್ ಈ ಥರ ನೆಕ್ನ ಡಿಸೈನ್ ಮಾಡಿಸಿದ್ದೀನಿ. ಫ್ರಂಟ್ ಸೈಡ್ ಕೂಡ ಇದೇ ಥರ ಇದೆ. ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸನ್ನು ಪ್ರಿನ್ಸ್ ಕಟ್ಟೆ ನಾನು ಸ್ಟಿಚ್ ಮಾಡಿಸೋದು. ಆ್ಯಂಡ್ ನೀವು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ನೋಡಿರ್ತೀರ, ನಾನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನನಗಂತೂ ತುಂಬ ಇಷ್ಟ ಆಯಿತು ಲೆಹೆಂಗಾ ಅಂತೂ. ಕ್ಯಾನ್ ಎಲ್ಲ ನೀವು ಅಕಸ್ಮಾತಾಗಿ ನೀವೇನಾದರೂ ಕ್ಯಾನ್ ಹಾಕಿ ಸ್ಟಿಚ್ ಮಾಡ್ಸೋಕ್ಕಾಗಿಲ್ಲ ಅಂದರೆ ನೀವು ಸಪ್ರೇಟಾಗಿ ಕ್ಯಾನ್ ಕೂಡ ಸ್ಟಿಚ್ ಮಾಡಿಸ್ಕೊಬೋದು. ನನ್ನ ಹತ್ರ ಆಲ್ರೆಡಿ ಕ್ಯಾನ್ ಸಪ್ರೇಟಾಗಿತ್ತು. ಆದರೆ ನನಗೆ ಈ ಲೆಹೆಂಗಾ ಸ್ಟಿಚ್ ಮಾಡಿಸ್ಬೇಕಂತ ತುಂಬ ಆಸೆ ಆಗಿತ್ತು. ಅದಕ್ಕೆ ನಾನು ವಿತ್ ಕ್ಯಾನ್ನೇ ಸ್ಟಿಚ್ ಮಾಡ್ಸೋಕ್ಕೆ ಹೇಳಿದ್ದೆ. ಅದಕ್ಕೆ ನಾನು ವಿತ್ ಕ್ಯಾನ್ನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ. ನಿಮಗೇನಾದರೂ ವಿತ್ ಕ್ಯಾನ್ ಬೇಡ ಅಂದರೆ ನೀವು ಬರೀ ಲೆಹೆಂಗಾನೇ ಸ್ಟಿಚ್ ಮಾಡಿಸ್ಕೊಬೋದು. ಸಪ್ರೇಟಾಗಿ ನೀವು ಕ್ಯಾನ್ ಸ್ಟಿಚ್ ಮಾಡಿಸಿರೋದನ್ನ ಇದಕ್ಕೆ ಪೇರಪ್ ಮಾಡಿ ಹಾಕ್ಕೋಬೋದು. ನನಗಂತೂ ತುಂಬ ಇಷ್ಟ ಆಯಿತು ಈ ಲೆಹೆಂಗಾ. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದರೂ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ, ಇಲ್ಲಾಂದರೆ ನನ್ನ ಕಮ್ಯುನಿಟಿ ಪೋಸ್ಟ್ನ ಚೆಕ್ ಮಾಡಿ. ನಾನು ಆಲ್ರೆಡಿ ಲಿಂಕ್ಸ್ನ ಕೊಟ್ಟೇ ಇರ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಅನ್ನೋತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಲೆಹೆಂಗಾ ಹೇಗಿತ್ತು ಅನ್ನೋದು ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಪ್ರಿಯಾ ವಂಡರ್ಸ್. ಥ್ಯಾಂಕ್ ಯು.